ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗ ನಿಮ್ಮ ಯು ಜಿ ಸಿ ಇ ಟಿ ಏನು ಕೆ ಸಿ ಇ ಟಿಯ ಫೈನಲ್ ಕೀ ಆನ್ಸರ್ ನೋಡಿ, ಪರಿಷ್ಕೃತ ಕೀ ಉತ್ತರಗಳು ರಿವೈಸ್ಡ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ನಿಮ್ಮ ಇದರಲ್ಲಿ ಏನಾದರೂ ಅಂಕಗಳಲ್ಲಿ ಬದಲಾವಣೆ ಆಗಿದೆಯಾ ಅಂತ ನೀವು ನೋಡ್ಬೋದು. ನೋಡಿ, ಎಲ್ಲ ಒಂದು ಕೋಡ್ಗಳ ಒಂದು ವರ್ಷನ್ಗಳ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಬಹಳಷ್ಟು ಬದಲಾವಣೆಗಳೇನಿಲ್ಲ, ಆದರೆ 3 ವಿಷಯಗಳಲ್ಲಿ ಬದಲಾವಣೆಗಳಿವೆ. ಇದು ಯಾವ್ಯಾವು ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ 3 ವಿಷಯಗಳಲ್ಲಿ ಬದಲಾವಣೆ ಆಗಿದೆ. ಒಂದೊಂದು ಇಲ್ಲಿ ಫಿಸಿಕ್ಸ್ನಲ್ಲಿ 1 ಅಂಕ ನಿಮಗೆ ಸಿಗುವ ಸಾಧ್ಯತೆ ಇದೆ. ನೀವು ಏನು ಮಾಡಬೇಕು ಅಂತಂದರೆ, ಸಪೋಸ್ ಈಗ ನೀವು ಮೊದಲೇ ನೋಡ್ಕೊಂಡಿದ್ರೆ ನಿಮ್ಮ ಒಂದು ವರ್ಷನ್, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, A4 ಅಂತ ತಿಳ್ಕೊಡಿ. A4ದಲ್ಲಿ ನೀವು ಒಂದು ವೇಳೆ ಸರಿಯಾದ ಉತ್ತರ 2 ಅಂತ ನೀವು ಬರೆದಿದ್ರೆ, ಅವಾಗೂ ನಿಮ್ಮ ಉತ್ತರ 2 ಇತ್ತು, ನಿಮಗೆ ನೀವು ಅಂಕ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರಿ. ಈಗ ಅದಕ್ಕೆ ಗ್ರೇಸ್ ಸಿಗ್ತಾ ಇದೆ, ನಿಮಗೆ ಯಾವುದೇ ಲಾಭ ಆಗೋದಿಲ್ಲ. ಒಂದು ವೇಳೆ ನಿಮ್ದು A4 17ಕ್ಕೆ ನೀವು 2 ಬಿಟ್ಟು ಯಾವುದೋ 1 4 3 ಯಾವುದೋ ಹಾಕಿದ್ರಿ, ನೀವು ನಿಮ್ಮದು ಮೈನಸ್ ಆಯಿತು ಅಂತ ನೀವು ಒಂದು ಬೇಜಾರಾಗಿದ್ರಿ ಅಂದರೆ ನಿಮಗೆ ಇಲ್ಲಿ ಒಂದು ಗ್ರೇಸ್ ಸಿಗ್ತದೆ. ನಾನು ಹೇಳಿದ್ದು ಗೊತ್ತಾಯಿತು ಅಂತ ತಿಳ್ಕೊತೀನಿ. ಈಗ ಅದೇ ರೀತಿ ಕೆಮಿಸ್ಟ್ರಿ ನೋಡಿ, ನೀವು A4 52 ಕ್ವಶನ್ನಲ್ಲಿ ನೀವು ಉತ್ತರ 1 ಅಂತ ಬರೆದಿದ್ರೆ ನಿಮಗೆ ಯಾವುದೇ ಲಾಭ ಇಲ್ಲ, ಈಗ ಅದು ಗ್ರೇಸ್ ಸಿಕ್ಬಿಡ್ತು. ಉಲ್ಟಾ ನಿಮಗೆ ಲುಕ್ಸಾನ್ ಅಂತಲೇ ಹೇಳ್ಬೋದು, ನಿಮಗೆ ಹಾನಿ ಅಂತ. ಯಾಕಂದರೆ ಎಲ್ಲರಿಗೂ ಇದರಲ್ಲಿ ಗ್ರೇಸ್ ಸಿಕ್ಬಿಡ್ತು ಆ ಅಂಕ ಇದಕ್ಕೆ. ಈಗ ಈ A4 ವರ್ಷನ್ನಲ್ಲಿ 52ನೇ ಉತ್ತರ ನಿಮ್ಮದು ತಪ್ಪಾಗಿದ್ದರೆ ನಿಮಗೆ ಲಾಭ, ಈ 17 ಉತ್ತರ ತಪ್ಪಾಗಿದ್ದರೆ ನಿಮಗೆ ಲಾಭ. ನಾನು ಹೇಳೋದನ್ನು ತಿಳ್ಕೊಳ್ಳಿ. ಒಂದು ವೇಳೆ ಅದು ನಿಮ್ಮದು ಸರಿ ಇತ್ತು, ನೀವು ಕೌಂಟ್ ಮಾಡ್ಕೊಂಡಿದ್ರಿ ಅಂದರೆ ಈಗ ಗ್ರೇಸ್ ಸಿಗುತ್ತೆ, ಯಾವುದೇ ಬದಲಾವಣೆ ಆಗೋದಿಲ್ಲ. ಬೇರೆಯವರಿಗೆ ಒಂದು ವೇಳೆ ಅವರು ಉತ್ತರ ತಪ್ಪಾಗಿದ್ದು ಅವ್ರಿಗೆ ಅದು ಸರಿ ಆದರೆ ಅವ್ರಿಗೆ ಇನ್ನೂ 1 ಅಂಕ ಜಾಸ್ತಿ ಹೋಗುತ್ತೆ. ಆ ರೀತಿ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಯಾರೆಲ್ಲ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಈ ಒಂದು ಲೈಫ್ ಸೈನ್ಸ್ ಆ ಕೋರ್ಸ್ಗಳಿಗೆ ನೋಡ್ತಾ ಇದ್ದೀರಿ, ಜೀವಶಾಸ್ತ್ರ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ಇಲ್ಲಿ ನೋಡಿ, ಅವ್ರಿಗೆ ಈ ಒಂದು ಎಲ್ಲ ವರ್ಷನ್ಗಳಲ್ಲಿ ಪರಿಷ್ಕೃತ ಕೀ ಉತ್ತರ 2 ಅಥವಾ 3, ಮೊದಲು 3 ಅಂತ ಉತ್ತರ ಕೊಡಲಾಗಿತ್ತು. ಈಗ 2 ಬರೆದವ್ರಿಗೂ ಉತ್ತರ ಇದೆ, 3 ಅಷ್ಟೇ ಕೊಟ್ಟಿದ್ರು. ಈಗ 2 ಮತ್ತು 3 ಅಥವಾ 3 2 ಬರೆದವರು ಕೂಡ ಅಂಕ ಸಿಗುತ್ತೆ. ಅಂದರೆ ಇಲ್ಲಿ ಗ್ರೇಸ್ ಇಲ್ಲ, 2 ಅಥವಾ 3 ಯಾವುದು 2 ಬರೆದವ್ರಿಗೂ ಅಂಕ ಸಿಗುತ್ತೆ, 3 ಬರೆದವ್ರಿಗೂ ಅಂಕ ಸಿಗುತ್ತೆ. ಇದು ಫೈನಲ್ ಆನ್ಸರ್. ಮತ್ತು ಮ್ಯಾಥ್ಸ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಗಣಿತಶಾಸ್ತ್ರ ವಿಷಯದ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅಂತ ನೋಡಿ. ಈ ವಿದ್ಯಾರ್ಥಿಗಳು, ಬಹಳಷ್ಟು ವಿದ್ಯಾರ್ಥಿಗಳನ್ನು ಕೇಳಿದ್ದೀನಿ ನಾನು, ಚೆನ್ನಾಗಾಗಿದೆ ಅಂತ ಹೇಳ್ತಾರೆ, ಆದರೆ ಕೀ ಆನ್ಸರ್ಗಳನ್ನು ಅವರು ಚೆಕ್ ಮಾಡ್ಕೊಂಡಿರೋದಿಲ್ಲ. ಹಾಗೆ ಒಂದು ಇದರಲ್ಲಿ ಇಲ್ಲ, ನನಗೆ 180ಗೆ PCM ಹೇಳೋದು, ನಾನು 180ಗೆ 110 ಬರುತ್ತೆ, 130 ಬರುತ್ತೆ, 140 ಬರುತ್ತೆ, ಹೀಗೆ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗಿ ನೀವು ಕೀ ಆನ್ಸರ್ಗಳನ್ನು ಚೆಕ್ ಮಾಡಿದಾಗ ನಿಮಗೆ ಒಂದು ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ನಮ್ಗೇನು ಅನಿಸಿರುತ್ತೆ, ಚೆನ್ನಾಗಿ ಬರೆದಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ ಅನಿಸಿರ್ತದೆ. ಆ್ಯಕ್ಚುಲಿ ನಾವು ಚೆಕ್ ಮಾಡಿದಾಗ ಎಷ್ಟೋ ತಪ್ಪಾಗಿರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳ ಅನುಭವ ನಾನು ಕೇಳಿದ್ದೀನಿ. ಅವ್ರು ಬಂದಾಗ, ಇಲ್ಲ ಸರ್ ನನಗೆ 50 ಕರೆಕ್ಟ್ ಆಗಿದ್ದಾವೆ, 55 ಕರೆಕ್ಟ್ ಆಗಿದ್ದಾವೆ ಹೀಗೆಲ್ಲ ಹೇಳಿದರು. ಆಮೇಲೆ ಚೆಕ್ ಮಾಡಿದಾಗ, ಇಲ್ಲ ಸರ್ ಭಾಳಷ್ಟು ತಪ್ಪಾಗಿದ್ದಾವೆ ಅಂತ ಹೇಳಿದರು. ಆದ ಕಾರಣ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ರ್ಯಾಂಕ್ ಪ್ರಿಡಿಕ್ಷನನ್ನು ಕೂಡ ನೀವು ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಮಾಡಿದರೆ ನೀವು ಒಂದು ರಫ್ ಆಗಿ ರ್ಯಾಂಕ್ ಪ್ರಿಡಿಕ್ಷನ್ ಕೂಡ ಮಾಡ್ಕೋಬೋದು. ಅದರ ಸಂಬಂಧ ಕೂಡ ನಾನು ಸದ್ಯದಲ್ಲಿ ಇವತ್ತು ಅಥವಾ ನಾಳೆ ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ, ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಮತ್ತು ಈ CETಗೆ ಸಂಬಂಧಿಸಿದಂತೆ ಸಾಕಷ್ಟು ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗಿ. ಅಂದರೆ ನಿಮಗೆ ಸಾಕಷ್ಟು ನಾಲೆಜ್ ಬರುತ್ತೆ, ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ರೀತಿ ಬ್ರಾಂಚ್ ಸೆಲೆಕ್ಷನ್ ಮಾಡಬೇಕು, ಪ್ಲೇಸ್ ಸೆಲೆಕ್ಷನ್ ಮಾಡಬೇಕು, ಎಲ್ಲ ನಿಮಗೆ ಗೊತ್ತಾಗ್ತದೆ. ಮತ್ತೆ ಭೇಟಿಯಾಗೋಣ.